ವೆಲ್ಕಮ್ ಟು MGC ರಾಕೇಶ್ ಯೂಟ್ಯೂಬ್. ವಾಯ್ ನಮಸ್ಕಾರ. ಮತ್ತೆಲ್ಲ ಹೇಗಿದ್ರಿ? ನಾವೀಗ ಶ್ರೀ ಕ್ಷೇತ್ರ ಮಂದಾರ್ತಿ ದೇವಸ್ಥಾನ ಹತ್ರ ಇತ್ತೆ. ಇವತ್ತು ಮಂದಾರ್ತಿಯಲ್ಲಿ ಗೆಂಡ ಸೇವೆ ಎಲ್ಲ ಇತ್ತೆ, ಅದೆಲ್ಲ ಕಾಮಂತ ಹೊರಟಿತ್ತು. ಮತ್ತೆ ಈ ಗೆಂಡ ಶುರುವಪ್ಪತ್ತೆ ಲೇಟ್ ಆತ್ತೆ, ಸುಮಾರು ಒಂದು 12-1 ಗಂಟೆ ರಾತ್ರಿ ಆತ್ತು. ಮತ್ತೆ ಬೆಳಗ್ಗೆ 3-4 ಗಂಟೆವರೆಗೆ ಗೆಂಡೆ ಇರುತ್ತೆ ಕಾಣಿ. ಮತ್ತೆ ಬೇರೆ ಬೇರೆ ಕಡೆಯಿಂದ ತುಂಬಾ ಜನ ಭಕ್ತಾದಿಗಳೆಲ್ಲ ಈ ಗೆಂಡ ಸೇವೆ ಬಂದಿರ್ತಾರಲ್ಲೇ, ಅಷ್ಟೋ ಜನ ರಶ್ ಇರ್ತಾರೆ. ಮತ್ತೆ ದೇವಸ್ಥಾನ ಒಳಗಲ್ಲ ಇತ್ತಲ್ಲ, ಈ ಗೆಂಡೆ ತೊಳೋ ಬಿಟ್ರು ಮತ್ತೆ ಬೇರೆ ಬಿಡು ಇಲ್ಲ ಇವತ್ತು. ಈಗ ಟೈಮ್ ಇತ್ತಲ್ಲ, ರಾತ್ರಿ 9 ಗಂಟೆ ಆಯ್ತು. ಮತ್ತೆ ದೇವಸ್ಥಾನ ಇದ್ರಲ್ಲ ಇತ್ತ, ಜನ ರಶ್ ಇದ್ರು ಮಾರ್ರೆ. ನಾವೀಗ ದೇವಸ್ಥಾನ ಹೋಗ್ತಿತ್ತಷ್ಟೇ, ಈಗ ಎಂಟ್ರೆನ್ಸ್ ಇಲ್ಲಿ ಈಗ. ಮತ್ತೆ ಈ ಸಲ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಇತ್ತಲ್ಲ, ಈ ಹಬ್ಬದ ವಿಶೇಷತೆ ಎಲ್ಲ ಕಾಣ್ಲಕ್ ಮಾತ್ರ. ಮತ್ತೆ ಯಾರು ಈ ವಿಡಿಯೋ ಸ್ಕಿಪ್ ಮಾಡಿ ಕಾಣ್ಬಿಡಿ ಅಕ್ಕ, ಲಾಸ್ಟ್ ಅಲ್ಲಿ ಕಾಣಿ ಅಲ್ಲ, ವಿಡಿಯೋ ಎಂಡಲ್ಲಿ ಕಾಣಿ. ಮತ್ತೆ ಎಲ್ಲ ದಯವಿಟ್ಟು ನೆನ್ಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಕಾಣಿ ಎಷ್ಟೊಂದು ಜನ ಎಲ್ಲ ಹೊತ್ತಿದ್ರಿ ಕಾಣಿ. ಮತ್ತೆ ಈಗ ಬೆಳಗಿನ ಜಾಮದಲ್ಲಿ ಅಷ್ಟು ಜನ ರಶ್ ಇರ್ತಾರೆ. ಈ ಗೆಂಡೆ ತೊಳಗಿತ್ತಲ್ಲ, ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರೆ. ನಮ್ಮ ಈ ಊರಿನವ್ರು ಮತ್ತು ಹೊರಗಿನವರೆಲ್ಲ ಮಸ್ತ್ ಜನ ಬಂದಿರ್ತಾರೆ. ಮತ್ತೆ ನಾಳೆ ರಥೋತ್ಸವ ಎಲ್ಲ ಇತ್ತು, ಮತ್ತೆ ನಾಡ್ದು ದೀಪೋತ್ಸವ ಮಂದಾರ್ತಿಯಲ್ಲೇ. ಮತ್ತೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಇತ್ತಲ್ಲ, ಶ್ರೀ ಕ್ಷೇತ್ರ ಮಂದಾರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ವಿಶೇಷ ಎಲ್ಲ ಕಾಣ್ಲಕ್. ಜಾತ್ರೆ ಎಂತೆಲ್ಲ ಬಂದಿತ್ತು, ಮತ್ತೆ ಬೇರೆ ಬೇರೆ ವಿಶೇಷತೆ ಎಲ್ಲ ಕಾಣ್ಲಕ್. ಮತ್ತೆ ಇವತ್ತು ಈಗ ದೇವಸ್ಥಾನ ಒಳಗೆ ಹೋಗ್ತಿಲ್ಲ, ನಮ್ಮ ಹಿಂದಿನ ವಿಡಿಯೋದಲ್ಲಿ ದೇವಸ್ಥಾನ ಒಳಗಿನ ವಿಡಿಯೋ ತೋರಿಸಿದ್ ನಾವು. ಮತ್ತೆ ಅದ್ರಲ್ಲಿ ಇವತ್ತು ಜನ ರಶ್ ಇರ್ತಾರೆ, ಬೇರೆ ದೇವಸ್ಥಾನ ಒಳಗೆ ಬಿಡು ಇಲ್ಲ. ಈ ಗೆಂಡೆ ತೊಳೋನ್ ಬಿಟ್ರು ಮತ್ತೆ ಬೇರೆ ಬಿಡು ಇಲ್ಲ ಈಗ ಕಣಿ. ಅಷ್ಟೊಂದು ಐಟಮ್ಸ್ ಎಲ್ಲ ಬಂದಿತ್ತು ಕಣಿ. ಮತ್ತೆ ಮಂದಾರ್ತಿ ಹಬ್ಬಕ್ಕಿತ್ತಲ್ಲ, ಬೇರೆ ಬೇರೆ ಕಡೆಯಿಂದ ತುಂಬಾ ಐಟಮ್ಸ್ ಎಲ್ಲ ಸೇಲಿ ಬರ್ತೈತಿ. ಎಲ್ಲ ರೀತಿ ವೆರೈಟಿ ಐಟಮ್ ಎಲ್ಲ ಕಾಣ್ಲಕ್ ಮಾತ್ರ. ಅಲ್ಲಿ ವಿಶ್ರಾಂತಿ ಕೆಂಡ ಸೇವಾ ಟಿಕೆಟ್ ಅನ್ನ ಪಡೆದು ವಿಶ್ರಾಂತಿ ಸ್ಥಳದಲ್ಲೇ ಕುತ್ಕೊಳ್ಬೇಕು. ತಮಗೆ ನೀಡಿರುವಂತಹ ಟಿಕೆಟ್ ವಿಶ್ರಾಂತಿ ಸ್ಥಳ ಇದೆ, ಆ ವಿಶ್ರಾಂತಿ ಸ್ಥಳದಲ್ಲಿ ಕುತ್ಕೊಳ್ಬೇಕು. ಆಮೇಲೆ ನಿಮ್ಮನ್ನ ನಿಗದಿತ ಅವಧಿಗೆ ಅನುಗುಣವಾಗಿ ಬಿಡಲಾಗುತ್ತೆ. ಪ್ರತಿ ಒಂದೊಂದು ಕೌಂಟರ್ ನಲ್ಲಿ ಆ 25 ವಿಶ್ರಾಂತಿ ಸ್ಥಳದಲ್ಲಿ ಇದ್ದವರೆಲ್ಲ ಒಳಗೆ ಹೋದ ಮೇಲೆ ತಮಗೆ ಅವಕಾಶ. ನಿಗದಿಪಡಿಸಿರುವಂತಹ ವಿಶ್ರಾಂತಿ ಸ್ಥಳದಲ್ಲಿ ಕುತ್ಕೊಳ್ಬೇಕು. ಈಗಾಗಲೇ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ನಮ್ಮ ಕಲ್ಯಾಣ ಮಂಟಪದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಳಗಡೆ
ರಥಕ್ಕಿಂತ ಕೆಳಗಡೆ ನಿಂತಿರಬಹುದಾದ ಎಲ್ಲ ದೇವಸ್ಥಾನದ ಮುಂಭಾಗದಲ್ಲಿ ಆಲೋಚನೆ ಇದ್ದೀರಿ. ದಯಮಾಡಿ ನಾವು ಹೊರಗಡೆ ಬರಬೇಕು. ಮತ್ತೆ ಕೆಂಡ ಸೇವೆಯಲ್ಲಿ ಭಾಗವಹಿಸುವ ಮಾತೇ ಇದ್ದೀರಿ. ನೀವು ದೇವಸ್ಥಾನದ ಹೊರಗಡೆ ಕುತ್ಕೊಂಡಿದ್ದೀರಿ. ರಾಮಲಿಂಗರ ಮನೆಯ ಮುಂಭಾಗದಲ್ಲಿ ಅನ್ನಪತ್ರದಲ್ಲಿ ಅನ್ನಪ್ರಸಾದದ ಬಗ್ಗೆ ಇರುತ್ತೆ. ಈಗ ಅನ್ನಪ್ರಸಾದದಲ್ಲಿ ಅನ್ನಪ್ರಸಾದದ ವ್ಯವಸ್ಥೆ ಇದೆ. ತಾವನ್ನು ಸ್ವೀಕರಿಸಬೇಕು. ಪಡೆದು ಆಮೇಲೆ ಕೆಂಡ ಸೇವೆಯಲ್ಲಿ ಭಾಗವಹಿಸಬೇಕು ಎನ್ನುವಂತ ವಿನಂತಿಯನ್ನು ಮಾಡ್ತೇವೆ. ದಯಮಾಡಿ ತಾವು ಒಳಗಡೆ ಇದ್ರೆ ₹20 ಯಾವುದೇ ಐಟಮ್ ತೊಗೊಳ್ಳಿ. 20 rupees ಎನಿ ಐಟಮ್ 20. ನಮ್ಮ ಪ್ರಚಾರಕರ ಹತ್ತಿರ ಅಥವಾ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಈಗಾಗಲೇ ಭೋಜನ 20 20 20 20 20 20 20 20